ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಶೇಂಗಾ ಸಾರು ಮಾಡ್ತಾ ಇದ್ದೀನಿ. ಇದು ಹಸಿ ಸಾರು, ಕುದಿಸೋಗಿಲ್ಲ. ಅದನ್ನು ಸಡನ್ನಾಗಿ ಏನಾದ್ರು ಒಂದು ಅನ್ನಕ್ಕೆ ಮುದ್ದೆಗೆ ಮಾಡಬೇಕು, ಸೊಪ್ಪು ತರಕಾರಿ ಇರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸಡನ್ನಾಗಿ ಈಸಿಯಾಗಿ ಆಗುತ್ತೆ. ಶೇಂಗಾ ಹುರ್ಕೊಳ್ಬೇಕು. ಶೇಂಗಾ ಹುರ್ಕೊಂಡ್ಮೇಲೆ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಇಡಿಯಷ್ಟು ಶೇಂಗಾ ಹುರ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ. ಆಮೇಲೆ ಸ್ವಲ್ಪ 4 ಕಾಳು ಸಾಸಿವೆ, ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿನ. ಆಮೇಲೆ ಮನೇಲೇನು ನನ್ನ ಸಾಂಬಾರು ಬಾಕ್ಸ್ ಇದೇ ಥರ ಇರುತ್ತೆ, ನಂದು ಯಾವಾಗಲೂ ಇದು ಎಲ್ಲ ಇರುತ್ತೆ ನನ್ನ ಸಾಂಬಾರು ಬಾಕ್ಸಲ್ಲಿ. ಸ್ವಲ್ಪ ಸಾಂಬಾರು ಪುಡಿ, ಪಲ್ಯಕ್ಕೆ ಸಾರಿಗೆ ಹಾಕ್ತೀರಾ ಅದು. ಆಮೇಲೆ ಇದು ಸಣ್ಣ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ. ಆಮೇಲೆ ರುಚಿಗೆ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ಮಿಕ್ಸಿ ಮಾಡಾಗಿದೆ. ಒಂದು ಬೌಲಲ್ಲಿ ಹುಣಸೆ ಹಣ್ಣೆಣ್ಣೆ ಹಾಕಬೇಕು. ಈಗ ಒಗ್ಗರಣೆ ಮಾಡೋಣ. ಸಾಸಿವೆ, ಜೀರಿಗೆ, ಆಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಮಾಡಬೇಕು. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಅದು ತಣ್ಣಗಾದ್ಮೇಲೆ ಹುಣಸೆ ಹುಳಿ ಮತ್ತು ಇದು ಮಿಕ್ಸಿ ಮಾಡಿದ್ನ ಹಾಕಬೇಕು. ಒಗ್ಗರಣೆ ತಣ್ಣಗಾಗಿದೆ, ಮಿಕ್ಸಿ ಮಾಡಿರೋದು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನ ಕುದಿಸೋ ಹಾಗಿಲ್ಲ. ಆಮೇಲೆ ಈ ಜಾರಿಗೆನೆ ನೀರು ಹಾಕಿ, ನಿಮಗೆ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ತೀರಿ. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ. ಇನ್ನು ಸ್ವಲ್ಪ ಬೇಕಾದ್ರೆ ಉಪ್ಪು, ಖಾರ ಮತ್ತು ಹುಳಿ ಹಾಕ್ಕೊಳ್ಳಿ. ನೋಡಿ ಈ ಥರ ಇದೆ. ಇದನ್ನು ಕುದಿಸ್ಬಾರ್ದು. 1 ಹೊತ್ತು ಇಲ್ಲ 2 ಹೊತ್ತಿಗೆ ಅಷ್ಟೇ ಸರಿ. ಬೇಸಿಗೆಲಾದರೆ ತಡೆಯಲ್ಲ, ಮಳೆಗಾಲ ಚಳಿಗಾಲದಲ್ಲಾದರೆ ಬೆಳಗ್ಗೆ ಮಧ್ಯಾಹ್ನ ತನಕ ತಡೆಯುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ತುಪ್ಪದ ಜೊತೆಗೆ, ರಾಗಿ ಮುದ್ದೆ, ಜೋಳದ ಮುದ್ದೆ, ಇದು ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಾಗುತ್ತೆ. ಈಸಿಯಾಗಿ 15 ಮಿನಿಟ್ಸಲ್ಲಿ ಮಾಡೋ ಅಂಥ ಸಾರಿದು. ಟ್ರೈ ಮಾಡಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಫ್ರೆಂಡ್ಸ್.